ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಮಾರ್ಗಶೀರ್ಷ ಮಾಸದ ನವೆಂಬರ್ ಡಿಸೆಂಬರ್ ಶುಕ್ಲ ಪಕ್ಷದ ಸಮಯದಲ್ಲಿ ಮುಖ್ಯವಾಗಿ ಕರ್ನಾಟಕ ಮತ್ತು ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಕೆಲವು ಭಾಗಗಳಲ್ಲಿ ಆಚರಿಸಲಾಗುತ್ತದೆ. ಸುಬ್ರಹ್ಮಣ್ಯ ಷಷ್ಠಿ 2024ರ ದಿನಾಂಕವು ಕನ್ನಡ ಮತ್ತು ತೆಲುಗು ಕ್ಯಾಲೆಂಡರ್ ಪ್ರಕಾರ ಮಾರ್ಗಶೀರ್ಷ ಮಾಸದಲ್ಲಿ ಡಿಸೆಂಬರ್ 7 ಆಗಿದೆ. ಸುಬ್ರಹ್ಮಣ್ಯ ಷಷ್ಠಿಯನ್ನು ಹೇಗೆ ಆಚರಿಸಬೇಕೆಂಬುದರ ಕುರಿತು ಇಲ್ಲಿ ಸರಳ ಉಪಾಯವಿದೆ. ಸ್ಕಂದ ಷಷ್ಠಿಯನ್ನು ತಮಿಳುನಾಡಿನಲ್ಲಿ ಜನಪ್ರಿಯವಾಗಿ ಆಚರಿಸಲಾಗುತ್ತದೆ ಮತ್ತು ಇದು ದೀಪಾವಳಿಯ ನಂತರ ನಡೆಯುತ್ತದೆ. 6 ದಿನಗಳ ಉಪವಾಸ ಮತ್ತು ಆಚರಣೆಗಳು ಸೂರಸಂಹಾರದೊಂದಿಗೆ ಅಂತ್ಯಗೊಳ್ಳುತ್ತವೆ ಎಂಬುದನ್ನು ದಯವಿಟ್ಟು ಗಮನಿಸಿ. ಮಾರ್ಗಶೀರ್ಷ ಮಾಸದಲ್ಲಿ ಈ ಷಷ್ಠಿಯ ಮಹತ್ವ ಮತ್ತು ಕರ್ನಾಟಕದಲ್ಲಿ ಸ್ಕಂದನ ನಂಬಿಕೆಯನ್ನು ವಿವರಿಸುತ್ತದೆ. ಕರ್ನಾಟಕದಲ್ಲಿ ಸ್ಕಂದ ಯಾರು? ಸ್ಕಂದ ಮನ್ಮಥನ ಅವತಾರ. ಜನಪ್ರಿಯವಾಗಿ ಅವರು ಶಿವನ ಮಗ. ಅವನು ಇಂದ್ರನ ಕಕ್ಷಿಯಲ್ಲೇ ಇದ್ದಾನೆ. ಅವನು ಯುದ್ಧದ ಪ್ರಭು ಮತ್ತು ದೇವರುಗಳಲ್ಲಿ ಅತ್ಯಂತ ಸುಂದರ. ಅವನು ದೇವತೆಗಳ ಸೈನ್ಯದ ಕಮಾಂಡರ್ ಕೂಡ. ಶ್ರೀನಿವಾಸ ಕಲ್ಯಾಣ ಭಗವಾನ್ ಬಾಲಾಜಿಯ ಮದುವೆ ಸಮಯದಲ್ಲಿ ಶ್ರೀನಿವಾಸ ಲಾರ್ಡ್ ವೆಂಕಟೇಶ್ವರ ಪ್ರೇಕ್ಷಕರನ್ನು ಆಹ್ವಾನಿಸಲು ಅವರನ್ನು ನಾಮನಿರ್ದೇಶನ ಮಾಡಿದರು, ಏಕೆಂದರೆ ಅವನಿಗೆ 6 ಮುಖಗಳಿವೆ ಮತ್ತು ಎಲ್ಲ 6 ದಿಕ್ಕುಗಳನ್ನು ನೋಡಬಹುದು. ಅವನ ವಾಹನ ಅಥವಾ ವಾಹನವು ಮಯೂರ ಅಥವಾ ನವಿಲು. ಸ್ಕಂದನ ಇತರ ಹೆಸರುಗಳು ಯಾವುವು? ಕುಮಾರ್, ಮುರುಗನ್, ಷಣ್ಮುಖ, ಸ್ಕಂದ, ವಡಿವೇಲು, ಸುಬ್ರಹ್ಮಣ್ಯ, ಕಾರ್ತಿಕೇಯ. ಕರ್ನಾಟಕದಲ್ಲಿ ಈ ಸ್ಕಂದ ಷಷ್ಠಿಯನ್ನು ಯಾವಾಗ ಆಚರಿಸಲಾಗುತ್ತದೆ? ಇದನ್ನು ಮಾರ್ಗಶಿರ ಶುಕ್ಲ ಷಷ್ಠಿಯಂದು ಆಚರಿಸಲಾಗುತ್ತದೆ. ಮಾರ್ಗಶಿರ ಮಾಸದಲ್ಲಿ ನವೆಂಬರ್ ಡಿಸೆಂಬರ್ ಚಂದ್ರನ ಬೆಳವಣಿಗೆಯ ಹಂತದ 6ನೇ ದಿನ. ಈ ದಿನವನ್ನು ಸುಬ್ರಹ್ಮಣ್ಯ ಶಾಸ್ತಿ ಎಂದು ಕರೆಯುತ್ತಾರೆ. ಸ್ಕಂದ ಷಷ್ಠಿಯನ್ನು ಏಕೆ ಆಚರಿಸಲಾಗುತ್ತದೆ? ಸುಬ್ರಹ್ಮಣ್ಯ ಈ ದಿನ ತಾರಕಾಸುರನನ್ನು ಕೊಂದನೆಂದು ನಂಬಲಾಗಿದೆ. ಈ ದಿನ ಸ್ಕಂದ ದರ್ಶನ, ಸ್ಕಂದ ದೇವಸ್ಥಾನಕ್ಕೆ ಭೇಟಿ, ಸ್ನಾನ ಮತ್ತು ದಾನ ಮಾಡಿದರೆ ಅವನು ತನ್ನ ಎಲ್ಲಾ ಪಾಪಗಳಿಂದ ದೂರವಾಗುತ್ತಾನೆ ಎಂದು ನಂಬಲಾಗಿದೆ. ಸ್ಕಂದ ಷಷ್ಠಿಯ ಪ್ರಾರ್ಥನೆಯನ್ನು ಮಾಡಿದರೆ ಸರ್ಪದೋಷಗಳು, ಹಾವುಗಳಿಂದ ತೊಂದರೆಗಳು ಮತ್ತು ಚರ್ಮ ರೋಗಗಳು ನಿವಾರಣೆಯಾಗುತ್ತವೆ. ಭಕ್ತನು ಆರೋಗ್ಯವಂತ ಮಕ್ಕಳೊಂದಿಗೆ ಆಶೀರ್ವದಿಸುತ್ತಾನೆ. ಸುಬ್ರಹ್ಮಣ್ಯ ಷಷ್ಠಿಯನ್ನು ಹೇಗೆ ಆಚರಿಸಲಾಗುತ್ತದೆ? ಈ ದಿನ ನಾವು ಸುಬ್ರಹ್ಮಣ್ಯ ಪೂಜೆಯನ್ನು ಮಾಡಬೇಕು ಮತ್ತು ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು. ಸುಬ್ರಹ್ಮಣ್ಯ ಸ್ವಾಮಿಯನ್ನು 5 ಹೆಡೆಯ ಹಾವಿನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಸುಬ್ರಹ್ಮಣ್ಯ ಷಷ್ಠಿ ಮಾಡುವಾಗ ನಾವು ಮುಖ್ಯವಾಗಿ ಸರ್ಪಗಳಲ್ಲೊಂದಾದ ಸಂಕಪಾಲನಿಗೆ ಪೂಜೆಯನ್ನು ಮಾಡಬೇಕು. ಶಂಖಪಾಲಂತರ್ಗತ ಸಂಕರ್ಷಣಾಯ ಹೆಸರು ನಾವು ಓಂ ರಾಂ ಸ್ಕಂದಾಯ ನಮಃ ಎಂದು ಜಪಿಸಬೇಕು. ಬಗ್ಗೆ ಸುಬ್ರಹ್ಮಣ್ಯರನ್ನು ಆಹ್ವಾನಿಸುವಾಗ ಧ್ಯಾನ ಶ್ಲೋಕಕ್ಕಾಗಿ ನಾವು ಏದನು ಶಕ್ತಿಧರೋಧ್ಯಯ ಕಾಮದೋ ಭಯನಾಶನ ಎಂದು ಜಪಿಸಬೇಕು. ಸ್ಕಂದ ಷಷ್ಠಿಯಂದು ಬ್ರಹ್ಮಚಾರಿಗಳನ್ನು ಆಹಾರಕ್ಕಾಗಿ ಅಥವಾ ಭೋಜನಕ್ಕಾಗಿ ಏಕೆ ಆಹ್ವಾನಿಸಲಾಗುತ್ತದೆ? ಸುಬ್ರಹ್ಮಣ್ಯ ಬ್ರಹ್ಮಚಾರಿ. ಅವರು ಯುವ ಬ್ರಹ್ಮಚಾರಿಗಳನ್ನು ಇಷ್ಟಪಡುತ್ತಾರೆ ಏಕೆಂದರೆ ಅವರು ಯಾವುದೇ ದ್ವೇಷ ಅಸೂಯವನ್ನು ಹೊಂದಿರುವುದಿಲ್ಲ. ದ್ವೇಷ ಮತ್ತು ಅಸೂಯೆ ಮತ್ತು ಅವರ ಹೃದಯವು ಶುದ್ಧವಾಗಿರುತ್ತದೆ. ತೊಗರಿಬೇಳೆ ಬಳಸಿ ತಯಾರಿಸಿದ ಆಹಾರವು ಅತ್ಯಗತ್ಯವಾಗಿರುತ್ತದೆ. ಬ್ರಹ್ಮಚಾರಿಗಳಿಗೂ ವಸ್ತ್ರ ಮತ್ತು ದಕ್ಷಿಣೆಯನ್ನು ನೀಡಲಾಗುತ್ತದೆ. ಮಾರ್ಗಶೀರ್ಷ ಮಾಸದ ಸುಬ್ರಹ್ಮಣ್ಯ ಷಷ್ಠಿಯಂದು ನಾಗಾರಾಧನೆ. ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಈ ದಿನವನ್ನು ನಾಗಾರಾಧನೆ, ಹಾವುಗಳು ಸಹ ಸಮರ್ಪಿಸಲಾಗಿದೆ. ವಿಶೇಷ ಪೂಜೆಗಳು ಮತ್ತು ಆಚರಣೆಗಳು ನಡೆಯುತ್ತವೆ. ಸುಬ್ರಹ್ಮಣ್ಯ ದೇವಾಲಯ ಕೆಲವು ಪ್ರದೇಶಗಳಲ್ಲಿ ಭಕ್ತರು ಇರುವೆ ಬೆಟ್ಟಗಳಿಗೆ ಹಾಲನ್ನು ಸುರಿದು ಹೂವುಗಳೊಂದಿಗೆ ಅರಿಶಿನ ಮತ್ತು ಸಿಂಧೂರವನ್ನು ಸಿಂಪಡಿಸಿ ಪೂಜಿಸುತ್ತಾರೆ. ನಾಗಗಳನ್ನು, ಹಾವುಗಳನ್ನು ಪೂಜಿಸುವುದರಿಂದ ಜನರು ನಾಗದೋಷವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಹಾವುಗಳನ್ನು ಕೊಲ್ಲುವುದರಿಂದ ಉಂಟಾಗುವ ಜೀವನದಲ್ಲಿ ಕೆಟ್ಟ ಪ್ಯಾಚ್ ಮತ್ತು ಬಂಜೆ ಮಹಿಳೆಯರು ಮಕ್ಕಳೊಂದಿಗೆ ಆಶೀರ್ವದಿಸುತ್ತಾರೆ ಎಂಬ ಜನಪ್ರಿಯ ನಂಬಿಕೆಯಿದೆ. ಜನರು ತಮ್ಮ ಪ್ರತಿಜ್ಞೆಗಳನ್ನು ಪೂರೈಸಲು ನಾಗ ಮತ್ತು ಸುಬ್ರಹ್ಮಣ್ಯ ದೇವಾಲಯಗಳಿಗೆ ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಿದ ಹಾವುಗಳ ಪ್ರತಿಕೃತಿಗಳನ್ನು ಅರ್ಪಿಸುತ್ತಾರೆ. ಇದೇ ಮಾರ್ಗಶಿರ ಶುದ್ಧ ಷಷ್ಠಿಯನ್ನು ನೆರೆಹೊರೆಯಲ್ಲಿ ಚಂಬಾ ಷಷ್ಠಿ ಎಂದು ಆಚರಿಸಲಾಗುತ್ತದೆ. ಮಹಾರಾಷ್ಟ್ರದಲ್ಲಿ ಇತರೆ ಮಾಹಿತಿ. ಈ ದಿನದಂದು ಸುಬ್ರಹ್ಮಣ್ಯನು ತಾರಕಾಸುರನನ್ನು ಕೊಂದನು ಎಂದು ಪುರಾಣಗಳು ಹೇಳುತ್ತವೆ. ಆ ದಿನ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಸ್ನಾನ ಮಾಡಿ ದಾನ ಮಾಡಿದರೆ ಸಕಲ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಒಬ್ಬ ಭಕ್ತನು ಸುಬ್ರಹ್ಮಣ್ಯ ಷಷ್ಠಿಯ ಪ್ರಾರ್ಥನೆಯನ್ನು ಮಾಡಿದರೆ ಆ ವ್ಯಕ್ತಿಯು ಸರ್ಪ ದೋಷಗಳಿಂದ, ಹಾವುಗಳಿಗೆ ಸಂಬಂಧಿಸಿದ ತೊಂದರೆಗಳು ಮತ್ತು ಚರ್ಮ ರೋಗಗಳಿಂದ ಮುಕ್ತನಾಗುತ್ತಾನೆ. ಭಕ್ತನಿಗೆ ಮಕ್ಕಳ ಭಾಗ್ಯವೂ ದೊರೆಯುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು 5 ಹೆಡೆಯ ಹಾವಿನ ರೂಪದಲ್ಲಿ ಪೂಜಿಸಲಾಗುತ್ತದೆ.
ಪ್ರತಿದಿನದ ಪೂಜೆಯನ್ನು ಮುಖ್ಯವಾಗಿ ಸರ್ಪಗಳಲ್ಲಿ ಒಂದಾದ ಸಂಕಪಾಲನೆಗೆ ಅರ್ಪಿಸಲಾಗುತ್ತದೆ. ಕೆಲವು ಹಿಂದೂ ಸಮುದಾಯಗಳಿಂದ ಸುಬ್ರಹ್ಮಣ್ಯ ಬ್ರಹ್ಮಚಾರಿ ಎಂದು ನಂಬಿರುವುದರಿಂದ ಬ್ರಹ್ಮಚಾರಿಗಳು ಅಥವಾ ಬ್ರಹ್ಮಚಾರಿಗಳಿಗೆ ದಿನದಂದು ಆಹಾರವನ್ನು ನೀಡಲಾಗುತ್ತದೆ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತೆಯೇ ನಮಃ. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.